ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಶಯನ್ ಕ್ರಿಯೇಷನ್. ಇವತ್ತು ನಾನು ನಿಮಗೆ 2 ರೀತಿಯ ಕ್ರೋಶಾ ಕುಚ್ಚನ್ನ ಹೇಳ್ಕೊಡ್ತಾ ಇದ್ದೀನಿ ಬಿಗಿನರ್ಸ್ಗೆ ಅಂತಲೇ. ಫಸ್ಟು ನಾನು ಇಲ್ಲಿ ಬಟ್ಟೆಗೆ ಲಾಕ್ನ ಮಾಡಿಕೊಂಡೆ, ಒಂದು ಸಲ ಲಾಕ್ನ ಮಾಡಿಕೊಂಡು 2 ಚೈನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ ಆದಮೇಲೆ ಫ್ರೆಂಡ್ಸ್ ಸೂಜಿ ಮೇಲೆ ಒಂದು ಸಲ ದಾರ ತಗೊಳ್ಳಿ, ಪಕ್ಕದಲ್ಲೇ ನೀವು ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಈ ರೀತಿ ನೀಡಲ್ನ ತಂದು ಈ ರೀತಿ 3 ದಾರ ಬರುತ್ತೆ, 3 ದಾರದಲ್ಲಿ 2ರಲ್ಲಿ ಒಂದು 2ರಲ್ಲಿ ಒಂದು ಮಾಡ್ಕೊಳ್ಳಿ. ಈ ರೀತಿ ಆದಮೇಲೆ ಫ್ರೆಂಡ್ಸ್ ಮತ್ತೆ ನೀವು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು 2 ಚೈನ್ ಗ್ಯಾಪ್ ಏನಿತ್ತು ಅದ್ರ ಒಳಗಡೆಯಿಂದ ನೀವು ಈ ರೀತಿ ದಾರನ ತಗೊಂಡು ಅಲ್ಲೇ ಹೋಲ್ಡ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ರೀತಿ ಸೂಜಿನ ಒಳಗಡೆಯಿಂದ ದಾರನ ತಂದು ಇದೇ ರೀತಿ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಇದೇ ಥರ ನೀವು 4 ಟೈಮ್ಸ್ ಮಾಡ್ಕೊಳ್ಳಿ. 4 ಟೈಮ್ಸ್ ಆದಮೇಲೆ ಫ್ರೆಂಡ್ಸ್ ಈ ರೀತಿ ನೀಡಲ್ನ ತಗೊಂಡು ದಾರನ ನೀವು ಏನು ಲಿಫ್ಟ್ ಮಾಡಿರ್ತೀರ ದಾರ ಅದ್ರ ಒಳಗಡೆಯಿಂದ ದಾರನ ತಂದು ನೀವು ಒಂದು ಲಾಕ್ನ ಮಾಡಿಕೊಂಡು, ಲಾಕ್ ಆದಮೇಲೆ ಒಂದು ಈ ಥರ ಬೀಡನ್ನ ತಗೊಳ್ಳಿ, ಸ್ಮಾಲ್ ಬೀಡನ್ನ. ನಿಮ್ಗೆ ಯಾವ ರೀತಿ ಬೀಡ್ ಬೇಕು ತೊಗೊಬೋದು. ನಾನಿಲ್ಲಿ ಸ್ಮಾಲ್ ಬೀಡ್ ತೊಗೊಂಡಿದ್ದೀನಿ. ಸ್ಮಾಲ್ ಬೀಡ್ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಪಕ್ಕದಲ್ಲೇ ನಾನು ಡಬಲ್ ಕ್ರೋಶೆನ ಮಾಡ್ಕೊತೀನಿ. ಈ ರೀತಿ ದಾರನ ತಂದಾಗ 3 ದಾರ ಆಗುತ್ತೆ, 2ರಲ್ಲಿ ಒಂದು 2ರಲ್ಲಿ ಒಂದು. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ, ಈ ರೀತಿ 3 ದಾರನ ನೀವು ಹೋಲ್ಡ್ ಮಾಡ್ಕೊಬೇಕು. ನೋಡಿ, ಸೂಜಿ ಮೇಲೆ ಒಂದು ಸಲ ದಾರ, ಮತ್ತೆ ದಾರ ಅಂತಂದು ಈ ರೀತಿ ಹೋಲ್ಡ್ನ ಮಾಡ್ಕೊಳ್ಳಿ. ಹೋಲ್ಡ್ ಆದಮೇಲೆ ನೋಡಿ ಈ ರೀತಿ ದಾರನ ತಗೊಂಡು ಈ ರೀತಿ ತರಬೇಕು. ನೀವು ಬಿಗಿನರ್ಸ್ ಆಗಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ, ಹಾಕಿ ರೂಢಿ ಅಂಥವ್ರಾದರೆ ನಿಮಗೆ ಬರುತ್ತೆ. ನೀವು ದಾರನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ನಾನೊಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾಡ್ಕೊಬೇಕು ಫ್ರೆಂಡ್ಸ್, ಯಾಕೆಂದರೆ ಆ ಕಡೆ ಈ ಕಡೆ ಇದು ಮಾಡಿದ್ರೆ ಬಟ್ಟೆ ಸುಕ್ಕಾಗೋ ಥರ ಇರುತ್ತೆ. ನೋಡಿ, ಈ ರೀತಿ 4 ಮಾಡ್ಕೊಂಡಿದ್ದೀನಿ. ನಿಮ್ಗೆ 5 ಬೇಕು ಅಂದರೂ ನೀವು ಮಾಡ್ಕೊಬೋದು, 6 ಬೇಕು ಅಂದರೂ ಮಾಡ್ಕೊಬೋದು. ನಾನು 4 ಸಾಕು ಅಂದ್ಬಿಟ್ಟು 4 ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಹಾಕ್ಕೊತಿದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಬಫ್ ಡಿಸೈನು ಮತ್ತು ಇದಕ್ಕೇ ಆರ್ಚ್ ಬರುತ್ತೆ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ನಾನಿಲ್ಲಿ 5 ಬಫ್ನ ಮಾಡ್ಕೊತೀನಿ, ಅಲ್ಲಿಗೆ 4 ಬೀಡ್ಸ್ ಬರುತ್ತೆ. ಇದು 4ನೇ ಬಫ್ನ ಮಾಡ್ಕೊತಾ ಇದ್ದೀನಿ. ಇದನ್ನು ಬಫ್ ಡಿಸೈನ್ ಅಂತ ಹೇಳ್ತಾರೆ ಫ್ರೆಂಡ್ಸ್. ಈ ರೀತಿ ದಾರನ ಲಿಫ್ಟ್ ಮಾಡ್ಕೊಳ್ಳಿ. ನೀವು ಯಾವ ರೀತಿ ದಾರನ ಹ್ಯಾಂಡಲ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು. ನೋಡಿ, ಈ ರೀತಿ 4 ಆದಮೇಲೆ ನಾನು 5 ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಈ ರೀತಿ ಡಬಲ್ ಕ್ರೋಶೆನ ಸೇಮು ಫಸ್ಟು ಡಬಲ್ ಕ್ರೋಶೆ ಯಾವ್ದು ಮಾಡಿರ್ತೀರ ಅದೇ ಗ್ಯಾಪಲ್ಲಿ ಮತ್ತೆ ನೀವು ಮಾಡಿಕೊಂಡು ಹೋಗಬೇಕು. ಇದೇ ರೀತಿ ನಾನು 10ನ ಮಾಡ್ಕೊತೀನಿ. 10 ಡಬಲ್ ಕ್ರೋಶೆನ ಮಾಡ್ಕೊತೀನಿ. ಏನು ಹೋಲ್ ಇರುತ್ತೆ ಅದೇ ಹೋಲಲ್ಲಿ ನೀವು 10 ಡಬಲ್ ಕ್ರೋಶೆನ ಮಾಡ್ಕೊಬೇಕು. ನೋಡಿ, ಸೂಜಿ ಮೇಲೆ ಒಂದು ಸಲ ದಾರ, ಫಸ್ಟ್ ಡಬಲ್ ಕ್ರೋಶೆ ಯಾವ್ದು ಮಾಡಿದ್ರಿ ಅದ್ರ ಒಳಗಡೆ ನೀವು ಡಬಲ್ ಕ್ರೋಶೆನ ಮಾಡ್ಕೊಬೇಕು. ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು. ನಿಮ್ಗೆ ಬೇಕು ಅಂದರೆ ತ್ರಿಬಲ್ ಕ್ರೋಶೆಯನ್ನು ಮಾಡ್ಕೊಬೇಕು ನೀವು ಅದನ್ನು ನಾನು ತೋರಿಸ್ಕೊಡ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅಂತ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ಲಾಗಿ ವರ್ಕ್ ಮಾಡ್ಕೊಬೇಕು ಮತ್ತು ಬೇಗ ಆಗಬೇಕು, ಇವಾಗ ಕಾಸ್ಟ್ ಕಮ್ಮಿ ಕೊಡ್ತಾರೆ ಅಮೌಂಟು, ಆ ಥರ ಇರೋರಿಗೆಲ್ಲ ಈ ರೀತಿ ಹಾಕ್ಕೊಡ್ಬೋದು. ಒಂದು 350 to 400 ಈ ಥರ ಹಾಕ್ಕೊಡ್ಬೋದು ನೀವು. ಇದೇ ರೀತಿ ನೋಡಿ 10 ಡಬಲ್ ಕ್ರೋಶೆನ ನಾನು ಆರ್ಚ್ನ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಡಬಲ್ ಕ್ರೋಶೆನ ಮಾಡ್ಕೊತೀನಿ. ಡಬಲ್ ಕ್ರೋಶೆ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ, ಮತ್ತು ಫಸ್ಟ್ ಪಫ್ ಏನು ಮಾಡಿದ್ವಿ ನಾವು ಅದೇ ರೀತಿ ನೀವು ಇದು ಮಾಡ್ಕೊಬೋದು. ಆ ಕಡೆ ಈ ಕಡೆ ಆರ್ಚ್ ಪಕ್ಕದಲ್ಲಿ ಫ್ರೆಂಡ್ಸ್ ನಿಮಗೆ ಇದು ಬೀಡ್ಸ್ ಬರಲ್ಲ, ಪ್ಲೈನ್ ಥರ ಕಾಣಿಸುತ್ತೆ. ನೀವು ಬೇಕು ಅಂದರೆ ಬೀಡ್ಸ್ ಹಾಕ್ಕೊಬೋದು. ನಾನು ಬೀಡ್ಸ್ ಬೇಡ ಅಂದ್ಬಿಟ್ಟು ಸ್ಕಿಪ್ ಮಾಡಿದ್ದೀನಿ. ಈ ರೀತಿ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೇಮು ಫಸ್ಟು ನಿಮಗೆ 5 ಬಫ್ ಬಂದಿತ್ತು ಅದೇ ಥರ ಇಲ್ಲೂ 5 ಬಫ್ನ ಹಾಕ್ಕೊಬೇಕು ನೀವು. ಮತ್ತು ದಾರ ಇದು ಬೀಡ್ಸ್ನ ಹಾಕ್ಕೊಂಡು
ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಡಬಲ್ ಕ್ರೋಶೆಟ್. ಈಗ ಮತ್ತೆ ಲಿಫ್ಟ್ ಮಾಡ್ಕೊಳ್ಳಿ ದಾರನ. ನಾವು ದಾರನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ ಅದೇ ರೀತಿ ಬರುತ್ತೆ ಕುಚ್ಚು, ಅಷ್ಟೇ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಇದಾದಮೇಲೆ ಪೂರ್ತಿ ನಾನು ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಬರುತ್ತೆ, ಕುಚ್ಚೇನು ಬರಲ್ಲ, ಈ ರೀತಿ ಬರುತ್ತೆ. ಸೆಕೆಂಡ್ ಒನ್ ನಾನು ತೋರಿಸ್ತೀನಿ ನೋಡಿ. ಈಗ ಮತ್ತೆ ನಾನು ಇನ್ನೊಂದು ಕ್ರೋಶನ ಸಿಂಪಲಾಗಿರೋದನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಕ್ರೋಶ ಕುಚ್ಚನ್ನ ಇದು ಅಷ್ಟೇ ಡೈರೆಕ್ಟ್ ಬಟ್ಟೆಗೆ ಹಾಕೊಳ್ಳೋ ಅಂಥದ್ದು. ಇದು ಅಷ್ಟೇ ಲಾಕ್ ಮಾಡ್ಕೊಂಡು ಸೂಜಿ ಮೇಲೆ 2 ಸಲ ದಾರ ತಗೊಂಡು ನಾನು ಡಬಲ್ ಕ್ರೋಶೆಡ್ನ ಮಾಡ್ಕೊತಾ ಇದ್ದೀನಿ. ಮತ್ತೆ ಸೂಜಿ ಮೇಲೆ 1 ಸಲ ದಾರ ತಗೊಳ್ಳಿ, ಮತ್ತೆ ಡಬಲ್ ಕ್ರೋಶೆ. ಸೂಜಿ ಮೇಲೆ 1 ಸಲ ದಾರ, ನೀಡಲ್ನ ಬಟ್ಟೆ ಒಳಗಡೆ ಹಾಕಿ ದಾರನ ತಂದಾಗ ನಿಮಗೆ 3 ದಾರ ಇರುತ್ತೆ. ಅದರಲ್ಲಿ 2ರಲ್ಲಿ 1 ಮಾಡಿದಾಗ ಡಬಲ್ ಕ್ರೋಶೆ ಆಗುತ್ತೆ. ನಾನು ಡಬಲ್ ಕ್ರೋಶೆನ ಈಗ 4 ಟೈಮ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಡ್ರಮ್ ಬೀಡನ್ನ ತೊಗೊಂಡಿದ್ದೀನಿ. ನಿಮಗೆ ಯಾವ ಬೀಡ್ ಬೇಕೋ ಅದನ್ನು ಯೂಸ್ ಮಾಡ್ಬೋದು, ಫ್ಲವರು, ರೌಂಡ್ ಬೀಡು ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನು ಇದಕ್ಕೆ ಇದೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಡಿಸ್ಟೆನ್ಸು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಬೀಡ್ ಲಾಕ್ನ ಮಾಡಿಕೊಂಡು ಸೂಜಿ ಮೇಲೆ 1 ಸಲ ದಾರ, ಡಬಲ್ ಕ್ರೋಶೆ. ಮೊದಲಿಗೆ ನಾನು 4 ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಇವಾಗಲೂ ಅಷ್ಟೇ 4 ಡಬಲ್ ಕ್ರೋಶೆನ ಮಾಡ್ಕೊಬೇಕು. ಇದಕ್ಕೂ ಅಷ್ಟೇ ಫ್ರೆಂಡ್ಸ್, ಯಾವ ಕುಚ್ಚು ಬರಲ್ಲ, ಬರೀ ಬೀಡು ಮತ್ತು 4 ಡಬಲ್ ಕ್ರೋಶೆ. ಸ್ಯಾರಿ ಪೂರ್ತಿ ಇದೇ ರೀತಿ ನೀವು ಮಾಡ್ಕೊಂಡು ಹೋಗೋದು, ಕುಚ್ಚು ಬರಲ್ಲ ಇದ್ರ ಮಧ್ಯ. ಈಗ ಮತ್ತೆ 4ನೇ ಡಬಲ್ ಕ್ರೋಶೆನ ನಾನು ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡ್ಕೊಳ್ಳೋದ್ರಿಂದ ಫ್ರೆಂಡ್ಸ್ ಅದು ಸ್ಟಿಫಾಗಿ ಕೂರುತ್ತೆ. ಬೀಡ್ ಲಾಕ್ ಮಾಡ್ದೇ ನೀವು ಹಂಗೆ ಹಾಕೊಂಡ್ಬಿಟ್ರೆ ಅಷ್ಟು ಫಿನಿಶಿಂಗ್ ಬರಲ್ಲ. ಮತ್ತು ನೀವು ಫಿನಿಶಿಂಗು ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಆ ರೀತಿ ಬರುತ್ತೆ. ಬಿಗಿನರ್ಸ್ಗೂ ಅಷ್ಟೇ ತುಂಬ ಅಂದರೆ ತುಂಬ ಈಸಿಯಾಗಿದೆ ಆ್ಯಂಡ್ ಕಮ್ಮಿ ಪ್ರೈಸ್ ಕೂಡ. ಇದು 300ಇಂದ 350 ತನಕ ಚಾರ್ಜ್ ಮಾಡ್ಬೋದು ನೀವು ಈ ಕುಚ್ಚಿಗೆ. ಬೇಗ ಅಂದರೆ ಬೇಗನೆ ಆಗುತ್ತೆ. ಹಾಫ್ ಆನ್ ಅವರಲ್ಲೆಲ್ಲ ನೀವು ಒಂದು ಸೀರೆಗೆ ಹಾಕೊಬೋದು ಫ್ರೆಂಡ್ಸ್. ಈ ರೀತಿ ನೀವು ಬೇಕು ಅಂದರೆ ಆರ್ಚ್ನ 5, 6, 7 ಆ ಥರ ಮಾಡ್ಕೊಬೋದು. ನಾನು 4ಕ್ಕೆ ಸಾಕು ಅಂದ್ಬಿಟ್ಟು ಈ ರೀತಿ 4 ಡಬಲ್ ಕ್ರೋಶೆಡ್ನ ಮಾಡ್ಕೊತಾ ಇದ್ದೀನಿ ಕಂಬಗಳನ್ನ. ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಬೀಡನ್ನ ಆ್ಯಡ್ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ನಿಮಗೆ ಯಾವ ಬೀಡ್ ಕಂಫರ್ಟಬಲ್ ಅನಿಸುತ್ತೆ ಅದನ್ನು ತೊಗೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ಬೀಡ್ಸಲ್ಲೂ ವೆರೈಟಿ ಬೀಡ್ಸ್ಗಳೆಲ್ಲ ಸಿಗುತ್ತೆ ನಿಮಗೆ. ಇದೇ ರೀತಿ ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳಿ. ನಾನು ಇದನ್ನು ಲೇಸ್ಗೆ ಹಾಕಿ ತೋರಿಸ್ತಾ ಇರೋದು. ನೀವು ಸೀರೆಯಲ್ಲಿ ಹಾಕುವಾಗ ಇದೇ ರೀತಿ ಬರಬೇಕು. ಬಿಗಿನರ್ಸ್ಗಂತೂ ತುಂಬ ಈಸಿಯಾಗಿದೆ ಈ ಡಿಸೈನು. ಇದೇ ರೀತಿ ಹಾಕ್ಕೊಂಡೋಗಿ ಫುಲ್ಲು ಸ್ಯಾರಿ ಪೂರ್ತಿ ನಾನು ಫುಲ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ. ಫುಲ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಿದೆ ಫ್ರೆಂಡ್ಸ್.